ಏನು ಸರ್ಕಾರ ಒಳ್ಳೆ ತೀರ್ಮಾನವನ್ನು ಮಾಡಿದೆ. ಬಹುತೇಕ 40 ವರ್ಷಗಳ ಸಂಘ ಸಂಸ್ಥೆಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ದಂಡೋರ ಸಮಿತಿ, ದಲಿತ ಸಂಘರ್ಷ ಸಮಿತಿ, ಇದಕ್ಕೆ ಪರವಾಗಿ ಅಂತ ಹೋರಾಟ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳು, ಹೋರಾಟ ಸಮಿತಿಗಳು ಫಲ ಇವತ್ತು 40 ವರ್ಷ ಆದಮೇಲೆ ಇದೊಂದು ಅವಕಾಶ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಅವಿರೋಧವಾಗಿ ಅದನ್ನು ತೀರ್ಮಾನ ಮಾಡಿದೆ. ನಾಗಮೋಹನ್ ದಾಸ್ ಅವರ ರಿಪೋರ್ಟ್ ಅನ್ನು ಒಪ್ಪಿಕೊಂಡಿದ್ದೀವಿ. ಜನಸಂಖ್ಯೆ ಆಧಾರದ ಮೇಲೆ ಮಾಡುವಾಗ ಸ್ವಲ್ಪ ಹೈಕೋರ್ಟ್ ಒಂದು ಆದೇಶವನ್ನು ಮಾಡಿದಾಗ ನೀವು ರಿಸರ್ವೇಶನ್ 56ಕ್ಕೆ ಹೋಗಬಾರ್ದು, 50ರೊಳಗಡೆ ಮಾಡಬೇಕು ಅಂತ ಹೇಳಿದಾಗ ನಾವು 56ಕ್ಕೆ 665 ಮಾಡಿದ್ದೀವಿ. ಕೋರ್ಟ್ ಅವರು ಫೈನಲ್ ವರ್ಡಿಕ್ಟ್ ಆಗೋ ತನಕ 665 ಇಟ್ಟಿರ್ತೀವಿ ಜಾರಿಯಲ್ಲಿ. ಆದರೆ ನಾವು ಇಂಪ್ಲಿಮೆಂಟ್ ಮಾಡೋದು ಅದನ್ನು 5.25 4.25 ತರ ಮಾಡ್ಕೊಂತೀವಿ. A-B-C ಇಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಅದು ಲೆಫ್ಟ್ ಆಗಲಿ, ರೈಟ್ ಆಗಲಿ, ಬೋವಿ, ಲಂಬಾಣಿ, ಕೊರಮ, ಕೊರಚ, ಮೋಸ್ಟ್ ಬ್ಯಾಕ್ವರ್ಡ್. ನಾಗಮೋಹನ್ ದಾಸ್ ರಿಪೋರ್ಟ್ ಅದನ್ನ ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡು ಮಾಡಿದ್ದೇವೆ. ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಈ ತೀರ್ಮಾನ ಆಗಿದೆ. ಈಗ ಅದು ಇನ್ನ ಏನು 56,000 ಹುದ್ದೆ ಜೊತೆಗೆ ಇನ್ನು ಆಗಬೇಕಾಗಿರೋ ಎಲ್ಲದಕ್ಕೂ ಕೂಡ ಅನ್ವಯಿಸುವಂತ ತೀರ್ಮಾನ ಇಟ್ಟಿದ್ದೀವಿ. ಬಹುತೇಕ ಇಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ತಿಳಿಸಬೇಕು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಬೇಕು. ಸಚಿವ ಸಂಪುಟ ಒಂದು ದಿಟ್ಟ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಯವರು ಈ ವಿಷಯದಲ್ಲಿ ಅವರಾಗಲೂ ಕೂಡ ಶೋಷಿತ ವರ್ಗಗಳ ಪರವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತೇಳಿ ಅವರ ಅಹಿಂದ ಹೋರಾಟ ಇವತ್ತು ನಿಜವಾಗ್ಲೂ ಕೂಡ ಯಾರು ನಿಜವಾಗಿ ಶೋಷಿತ ವರ್ಗಗಳಿದ್ರು, ಯಾರು ವಂಚಿತರಾಗಿದ್ರು, 101 ಜಾತಿಯಲ್ಲಿ ವಂಚಿತರಾಗಿ ಅತಿ ಹಿಂದುಳಿದವರಿಗೆ ನ್ಯಾಯ ಕೊಡುವಂತರಲ್ಲಿ ಅವರು ಇವತ್ತು ಚರಿತ್ರೆಯ ಪುಟಗಳಿಗೆ ಸೇರಿದ್ದಾರೆ. ಇತಿಹಾಸ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾವು ಹೋರಾಟ ಸಮಿತಿಗಳು ತಿಳಿಸ್ಬೇಕಾಗ್ತದೆ, ತಿಳಿಸ್ತಾ ಇದ್ದೀವಿ. SIR ಬಗ್ಗೆ ಇಡೀ ದೇಶದಲ್ಲಿ ಸುಳ್ಳು ಗೊಂದಲ ಇದೆ. ಇದನ್ನ ಕರ್ನಾಟಕ ಸರ್ಕಾರ ಕೂಡ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ಎಲ್ಲ ವಿಚಾರ ನಮ್ಮ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಇವರೆಲ್ಲೂ ಕೂಡ ಇದನ್ನ ಅರ್ಥ ಮಾಡ್ಕೊಂಡು SIR ಅನ್ನ ಯಾವ ರೀತಿ ದುರುಪಯೋಗ ಮಾಡ್ತಾರೆ, ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಬೂತ್ ಸಿಸ್ಟಮ್ನಲ್ಲಿ ಇನ್ನೊಂದು ಆ ಬೂತ್ ಅಲ್ಲಿ, ಆ ನಗರದಲ್ಲಿ, ಆ ವಾರ್ಡ್ ಅಲ್ಲಿ, ಆ ವಿಲೇಜ್ ಅಲ್ಲಿ ಈ ಬೂತ್ ಕಮಿಟಿಗಳು ಏನಿರ್ತಾರೆ ಅವರು ಕೆಲಸ ಮಾಡ್ತಾರೆ. ಸರ್ಕಾರದವರು BLA 1 ಅಂತಿರ್ತಾರೆ, ನಮ್ಮ ರಾಜಕೀಯ ಪಕ್ಷಗಳು BLA 2 ಅಂತಿರ್ತಾರೆ. ಅವರವರು ರಾಜಕೀಯ ಪಕ್ಷಗಳು ಕೂಡ ಮುತುವರ್ಜಿ ಸರ್ಕಾರ ಏನ್ BLA 1 ಮಾಡಿದ್ದಾರೆ ಅದನ್ನು ಕೂಡ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಮತಗಳನ್ನ ತೆಗೆಯುವಂತ ವೋಟರ್ ಲಿಸ್ಟ್ ಇದು ಇಡೀ ದೇಶದಲ್ಲಿ ಕೂಡ ಸಂಶಯಾಸ್ಪದವಾದಂತ ವ್ಯವಸ್ಥೆ ಆಗಿದೆ SIR. ಇದಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನ ಕರೆಸಿ ಒಂದು ಮೀಟಿಂಗ್ ನಿನ್ನೆ ಮಾಡಿದ್ದಾರೆ. ನಾವೆಲ್ಲ ಕೂಡ ಈ ವಿಷಯದಲ್ಲಿ ಸರಿಯಾದಂತ ರೀತಿಯಲ್ಲಿ ಮತ ಪಟ್ಟಿ ಏನಿದೆ ಅದು ಪರಿಷ್ಕರಣೆ ಆಗಲಿ, ಅದರಲ್ಲಿ ಏನೋ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಮಾಡುವಂತ ಕಾಲದಲ್ಲಿ ಕೆಲವು ಸಮುದಾಯಗಳ ಮತವನ್ನ ತೆಗೆಯುವಂಥದ್ದು ಮಾಡೋದು, ಅವ್ರಿಗೆ ಬೇಕಾಗಿದ್ದನ್ನು ಉಳಿಸುವಂಥದ್ದು ಮಾಡೋದು, ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ವೆಸ್ಟ್ ಬೆಂಗಾಲ್ ಹೋಗ್ತಾ ಇದ್ರೆ ಆಶ್ಚರ್ಯ ಆಗ್ತದೆ. ಆ ರಿಸಲ್ಟು ಅವರಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಂತ.
ಆ ರಿಸಲ್ಟ್ ನೋಡಿದಾಗ ನಾವೆಲ್ಲ ಎಚ್ಚೆತ್ಕೊಬೇಕು. ಫೇರ್ ಆಗಿ ನಡೆಯಿರಿ. ವೋಟರ್ ಲಿಸ್ಟ್ ಏನಿದೆ ಅದು ಪರಿಷ್ಕರಣೆಯಲ್ಲಿ ಕರೆಕ್ಟ್ ಆಗಿ ಯಾರಿದ್ದಾರೆ ವಾರ್ಡಲ್ಲಿ ಅಥವಾ ಗ್ರಾಮದಲ್ಲಿ ಆ ಬೂತ್ನಲ್ಲಿ ಅವ್ರಿಗೆ ಯಾವುದೇ ವರ್ಗದವರಾಗಲಿ ಅಲ್ಲಿ ಬದಲಾವಣೆ ಮಾಡೋದು ತೆಗೆಯುವಂತ ಕೆಲಸ ಆಗದಂತೆ ಮುನ್ನೆಚ್ಚರಿಕೆಯನ್ನ ರಾಜಕೀಯ ಪಕ್ಷಗಳು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಅಂತ ಆ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಿದ್ದರು. ಅದರಿಂದ ನಾವು ನಮ್ಮ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೇರೆ 2 ಪೊಲಿಟಿಕಲ್ ಪಾರ್ಟಿ ವ್ಯಕ್ತಿ ಇರ್ತಾರೆ. ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಎಲ್ಲರೂ ಕೂಡ ನಾಗರಿಕರ ಹಿತದೃಷ್ಟಿಯಿಂದ ಮತದಾರರ ಹಿತದೃಷ್ಟಿಯಿಂದ ಅವರ ಮತದ ಹಕ್ಕನ್ನು ಕಾಪಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಈ ಕೆಲಸವನ್ನು ಬಹಳ ಜವಾಬ್ದಾರಿ ಮಾಡ್ತಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇದರ ಬಗ್ಗೆ ಸಾಕಷ್ಟು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೇತೃತ್ವದಲ್ಲಿ BLA 2 ಮಾಡಿದ್ದೇವೆ. ಅವರ ಮುಖಾಂತರ ಮಾಹಿತಿ ಸಂಗ್ರಹಣೆ ಮಾಡ್ತಾರೆ. ಪರಿಷ್ಕರಣೆ ಕ್ರಮಬದ್ಧವಾಗಲಿ, ಅದರಲ್ಲಿ ಏರ್ಪೇರಾಗೋದಕ್ಕೆ ಬಿಡೋದಿಲ್ಲ. ನಾವು ಅದರ ಜವಾಬ್ದಾರಿ ತಗೊಂಡು ಮಾಡ್ತೇವೆ. ಮತ ಸಾಬೀತುಪಡಿಸಿ ಅಂತ ಕೇಳ್ತಾ ಇದ್ದಾರೆ. ತಾವು ಹಿರಿಯ ರಾಜಕಾರಣ ಆಗಿದ್ದೀನಿ ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ರು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡಿದ್ರೆ ಸರ್ಕಾರ ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತವೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಅಪ್ರೂವ್ ಮಾಡಿ ಅಂದರೆ ಬಹಳ ದೊಡ್ಡ ಸಂವಿಧಾನ ಗೌರವ ಕೊಟ್ಟಂಗಾಗ್ತದೆ. ಇವತ್ತು ಅದಾಗ್ತಾ ಇಲ್ಲ. ಅದು ಅವರು 2 ಸಾರಿ ಭೇಟಿಯಾದರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡದಂಗೆ ಆಗ್ತದೆ. ದರ್ ಇಸ್ ಎ ಕ್ಲಿಯರ್ ಕಟ್. ಇವತ್ತಿನ ಇದೊಂದೇ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರುವುದರಲ್ಲಿ ಮೆಜಾರಿಟಿ ಇದ್ದರೆ ಅವರನ್ನ ಕರಿಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರನ್ನ 1 ವಾರ 15 ದಿನ ಗವರ್ನರ್ ಅವರು ಅವರ ವಿವೇಚನೆಗೆ ಬಿಟ್ಟಂತ ಸಮಯದಲ್ಲಿ ಅವರು ನೀವು ರುಜುವಾತು ಮಾಡಿ ಮೆಜಾರಿಟಿ ಅಂತ ಕೇಳುವಂಥದ್ದು ಪದ್ಧತಿ ಹಿಂದಿನಿಂದ 75 ವರ್ಷದಿಂದ ನಡ್ಕೊಂಡು ಬಂದಿರೋದು ವಾಸದೇನಲ್ಲ. ಆದ್ರೆ ಇದೊಂಥರ ಸರ್ಕಾರ ಅಥವಾ ಗವರ್ನರ್ ಅವರು ಏನ್ ಮಾಡಿದ್ದಾರೆ, ಯಾವ ಒತ್ತಡಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಜನ ಆಕಾಂಕ್ಷೆ ಮ್ಯಾಂಡೇಟ್ ಕೊಟ್ಟರಲ್ಲ, ಮೆಜಾರಿಟಿ ಜನ, ಆ ಜನಕ್ಕೆ ಅಪಮಾನ ಮಾಡಬೇಕಾಗಿದೆ. ಇದಾಗಬಾರ್ದಾಗಿ Madar Mahasabha, the state level committee, tomorrow called in Palace Ground at gate number 4, Gayatri Vihar, and the participants are district level Madar Mahasabha executive committee members, Taluk level Madar Mahasabha executive committee members, and Matadipatis, and also the Horat Samiti leaders of the state, and also Sahitis, poets, all these people are participating. I think it is like Veerashaiva Sangha, Mahasabha, Vakilgara Sangha, Balijigara Sangha, Kurubara Sangha, like that. Similarly, this is a non-political organization. All community, all sections, all political party leaders are together in this organization. It is only the upliftment of the poorest among the poor in this community. It is the main object of the Madara Mahasabha that we are taking very seriously, and see that the poorest of the poor people has to be the doctors, engineers, KSS, or that. The coaching classes also we are planning to start to uplift the students, and the main object is the placement is more important. The student has come out from the SLC, he has to make placement. That is our main object, and we are consulting some of the important teachers
and the experienced people like Sai Kumar and some other important organizations like Parishrama, like so many organizations. Okay. So we are taking the consultation. We are going to start this one to uplift these people. It is no way harm to anyone. It is for the welfare of this the most backward community among the urban cause. All tomorrow, I appeal to all the press friends to participate and support for this organization. Thank you. Thank you very much.